ಸೊ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪಾರ್ಟ್ 6 ಆಫ್ ಲರ್ನ್ ಟ್ರೇಡಿಂಗ್ ಇನ್ ಕನ್ನಡ. ಸೊ ನೀವು ಈ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಕ್ ಮರಿಬೇಡಿ, ಸೊ ದಟ್ ನಿಮ್ ಫಿನಾನ್ಷಿಯಲ್ ಜರ್ನಿಯಲ್ಲಿ ಹೆಲ್ಪ್ ಆಗುತ್ತೆ. ಮತ್ತೆ ನೀವು ಆಲ್ರೆಡಿ ನನ್ನ ಸಬ್ಸ್ಕ್ರೈಬರ್ ಆಗಿದ್ರೆ ಯಾವ ಪಾರ್ಟ್ಸ್ ನೋಡಿದೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಹೊಸಬ್ರಾಗಿದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೀವು ಹೊಸಬ್ರಾ, ಇಲ್ಲ ಅಂದ್ರೆ ಯಾವ ಪಾರ್ಟ್ಸ್ ನೋಡಿದೀರಾ ಹಳೆಬ್ರಾಗಿದ್ರೆ. ಆಲ್ಸೋ ಇನ್ ಮುಂದಕ್ಕೆ ಯಾವ ಟಾಪಿಕ್ಸ್ ಮೇಲೆ ವಿಡಿಯೋ ಬೇಕು ಅಂತ ನೀವು ಕಮೆಂಟ್ಸ್ ಅಲ್ಲಿ ಹಾಕಿದ್ರೆ ನನಗೊಂದು ಐಡಿಯಾ ಸಿಗುತ್ತೆ. ಸೊ ಮೋಸ್ಟ್ಲಿ ಯಾವ್ದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದೀರಾ ಆ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ನನಗೆ ಎಷ್ಟೊಂದು ಇನ್ಫಾರ್ಮೇಶನ್ ಇದೆ, ಯಾವ್ದ್ರ ಬಗ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಎಲ್ಲಿಂದ ಎಂಡ್ ಮಾಡಬೇಕು ಗೊತ್ತಿಲ್ಲ. ಸೊ ನೀವು ಕಮೆಂಟ್ಸ್ ಅಲ್ಲಿ ಹೇಳಿದ್ರೆ ಒಂದು ಐಡಿಯಾ ರಫ್ ಆಗಿ ಏನೇನು ರಿಕ್ವೈರ್ಮೆಂಟ್ ಇದೆಯೋ ಅದ್ರ ಬಗ್ಗೆ ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ನಾನು ಮಾಡ್ಬೋದು. ಇಲ್ಲಾಂದ್ರೆ ನಾನು ಈ ತರ ಓವರ್ ಆಲ್ ಜನರಲ್ ಆಗಿ ವಿಡಿಯೋ ಮಾಡಬೇಕಾಗುತ್ತೆ. ಸೊ ಕಮೆಂಟ್ಸ್ ಅಲ್ಲಿ ಹೇಳಿ, ಸೊ ದಟ್ ನಾನು ಅದು ಫ್ರೀ ಟೈಮಲ್ಲಿ ಓದ್ಬಿಟ್ಟು ಒಂದು ಐಡಿಯಾ ಸಿಗುತ್ತೆ ಯಾವ ಟಾಪಿಕ್ಸ್ ಮೇಲೆ ನಿಮಗೆ ವಿಡಿಯೋಸ್ ಮಾಡ್ಬೋದು ಅಂತ. ಸೊ ಫೈನಲಿ ಪಾರ್ಟ್ 6 ಅಲ್ಲಿ ಸ್ವಲ್ಪ ಡಿಸ್ಕಷನ್ಸ್ ಮಾಡೋಣ, ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೇಡಿಂಗು ಮತ್ತೆ ಯಾವ್ಯಾವ ತರ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಟ್ರೇಡಿಂಗ್ ಮಾಡ್ಬೋದು ಅಂತ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೇಡಿಂಗ್ ಅಲ್ಲಿ ನಾನು 3 ತರ ಇಟ್ಕೊಂಡಿದ್ದೀನಿ. ಒಂದು ಇಂಟ್ರಾಡೇ ಆರ್ ಡೇ ಟ್ರೇಡಿಂಗ್ ಅಂತ ಕರಿತೀವಿ, ಇನ್ನೊಂದು ಸ್ವಿಂಗ್ ಟ್ರೇಡಿಂಗ್ ಆರ್ ಪೊಸಿಷನಲ್ ಟ್ರೇಡಿಂಗ್ ಇಲ್ಲ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತ ಹೇಳ್ತೀನಿ, ಲಾಸ್ಟ್ ಒನ್ ಲಾಂಗ್ ಟರ್ಮ್ ಟ್ರೇಡಿಂಗ್ ಅಂತ ಹೇಳ್ತೀನಿ. ಸೊ ಏನಿದ್ರ ಮೀನಿಂಗ್ ಅಂತ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ಇಂಟ್ರಾಡೇ ಟ್ರೇಡಿಂಗ್ ಆರ್ ಡೇ ಟ್ರೇಡಿಂಗ್ ಏನು ತುಂಬಾ ಕೇಳಿರ್ತೀರಾ ಇದ್ರ ಬಗ್ಗೆ. ಇವಾಗ ನೀವು ಒಂದು ಸ್ಟಾಕ್ ನ ಬೈ ಮಾಡ್ತೀರಾ, ಈ ಸ್ಟಾಕ್ ನ ಬೈ ಮಾಡ್ಬಿಟ್ಟು ನೀವು ಅದನ್ನ ಯಾವಾಗ ಸೆಲ್ ಮಾಡ್ತೀರಾ ಅದನ್ನ ಡಿರೈವ್ ಆಗುತ್ತೆ. ಅದು ಇಂಟ್ರಾಡೇ ಟ್ರೇಡಿಂಗ್, ಸ್ವಿಂಗ್ ಟ್ರೇಡಿಂಗ್, ಶಾರ್ಟ್ ಟರ್ಮ್ ಇಲ್ಲಾಂದ್ರೆ ಲಾಂಗ್ ಟರ್ಮ್ ಅಂತ ಟ್ಯಾಕ್ಸ್ಗೂ ಅದು ಕ್ಯಾಲ್ಕುಲೇಟ್ ಆಗುತ್ತೆ. ಇಂಟ್ರಾಡೇ ಟ್ರೇಡಿಂಗ್ ಇಲ್ಲ ಪೊಸಿಷನಲ್ ಇಲ್ಲ ಸಾರಿ ಇಂಟ್ರಾಡೇ ಅಂಡ್ ಡೇ ಟ್ರೇಡಿಂಗ್ ಅಲ್ಲಿ ಏನಾಗುತ್ತೆ, ಸೇಮ್ ಡೇ ಬೈ ಮಾಡ್ತೀವಿ ಮತ್ತೆ ಸೇಮ್ ಡೇ ಅಲ್ಲಿ ಸೆಲ್ ಮಾಡ್ತೀವಿ. ಓಕೆನಾ? ಸೊ ಇವತ್ತು ಬೈ ಮಾಡ್ಬಿಟ್ಟು ಇವತ್ತೇ ಮಾರಬೇಕು ಅಂದ್ರೆ ಇವತ್ತು 3:30ಗೆ ಮಾರ್ಕೆಟ್ ಕ್ಲೋಸ್ ಆಗುತ್ತಲ್ವಾ, ಅಷ್ಟರ ಒಳಗಡೆ ಮಾರಿದ್ರೆ ಟ್ರಾನ್ಸಾಕ್ಷನ್ ಬೈಯಿಂಗ್ ಸೆಲ್ಲಿಂಗ್ ಇಲ್ಲ ಸೆಲ್ಲಿಂಗ್ ಬೈಯಿಂಗ್ ಎರಡು ಒಟ್ಟಿಗೆ ಒಂದೇ ದಿನದಲ್ಲಿ ಆಗೋದ್ರೆ ಅದನ್ನ ಇಂಟ್ರಾಡೇ ಟ್ರೇಡಿಂಗ್ ಇಲ್ಲ ಡೇ ಟ್ರೇಡಿಂಗ್ ಅಂತ ಕರಿತೀವಿ. ಆದ್ರೆ ಒಂದ್ ದಿನ ಮೇಲೆ ಹೋಲ್ಡ್ ಮಾಡಿದ್ರೆ, ಇವತ್ತು ತಗೊಂಡ್ಬಿಟ್ಟು ಇವತ್ತು ಮಾರಿಲ್ಲ ನಾಳೆಗೆ ಹೋಲ್ಡ್ ಮಾಡ್ತೀನಿ ಅನ್ಕೊಳ್ಳಿ, ಅವಾಗ ಅದು ಇಂಟ್ರಾಡೇ ಟ್ರೇಡಿಂಗ್ ಆಗಲ್ಲ. ಅವಾಗ ಅದು ಸ್ವಿಂಗ್ ಟ್ರೇಡಿಂಗ್ ಇಲ್ಲ ಪೊಸಿಷನಲ್ ಟ್ರೇಡಿಂಗ್ ಇಲ್ಲ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತ ಕರಿತೀವಿ. ಅದಕ್ಕೆ ಇಲ್ಲಿ ಬರ್ದಿದ್ದೀನಿ ನೋಡಿ, ಮೋರ್ ದನ್ 1 ಡೇ ಇಲ್ಲ ಅಂದ್ರೆ ಲೆಸ್ ದೆನ್ 1 ಇಯರ್. ಸೊ ಒಂದಿನ ಮೇಲೆ ಹೋಲ್ಡ್ ಮಾಡಬೇಕು, 1 ವರ್ಷ ಒಳಗಡೆ ಹೋಲ್ಡ್ ಮಾಡಿದ್ರೆ ಅದನ್ನ ನಾವು ಸ್ವಿಂಗ್ ಟ್ರೇಡಿಂಗ್ ಪೊಸಿಷನಲ್ ಟ್ರೇಡಿಂಗ್ ಬೇಸಿಕ್ಲಿ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತ ಹೇಳ್ತೀವಿ ಟ್ಯಾಕ್ಸ್ ಕನ್ಸಿಡರ್ ಮಾಡುವಾಗ. ಆದ್ರೆ ನಾವು ಅದನ್ನ ಸ್ವಿಂಗ್ ಟ್ರೇಡಿಂಗ್ ಪೊಸಿಷನಲ್ ಟ್ರೇಡಿಂಗ್ ಅಂತ ಒಬ್ಬೊಬ್ರು ಟ್ರೇಡರ್ಸ್ ಕರಿತೀವಿ ಅಷ್ಟೇ. ಲಾಸ್ಟ್ ಒನ್ ಏನೋ ಲಾಂಗ್ ಟರ್ಮ್ ಅಂದ್ರೆ ಮೋರ್ ದನ್ 1 ಇಯರ್. ಸೊ 1 ವರ್ಷ ಆದ್ಮೇಲೆ ಒಂದಿನ ಹೋಲ್ಡ್ ಮಾಡಿ ಸೆಲ್ ಮಾಡಿದ್ರು ಅದು ಲಾಂಗ್ ಟರ್ಮ್ ಅಲ್ಲಿ ಬೀಳುತ್ತೆ ಟ್ಯಾಕ್ಸ್ಗೆ. ಸೊ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಇಲ್ಲ ಲಾಂಗ್ ಟರ್ಮ್ ಟ್ರೇಡಿಂಗ್. ಸೊ 10 ವರ್ಷನೂ ಹೋಲ್ಡ್ ಮಾಡ್ಬೋದು, 20 ವರ್ಷ ಲೈಫ್ ಟೈಮ್ ಹೋಲ್ಡ್ ಮಾಡ್ಬೋದು. ಆದ್ರೆ 1 ವರ್ಷ ಕ್ರಾಸ್ ಆದ್ಮೇಲೆ ಅದು ಲಾಂಗ್ ಟರ್ಮ್ ಆಗೋಯ್ತು ಇನ್ವೆಸ್ಟ್ಮೆಂಟ್ ಇಲ್ಲ ಟ್ರೇಡಿಂಗ್. ಓಕೆ, ಸೊ ದೀಸ್ ಆರ್ ದ 3 ಟೈಪ್ಸ್ ಆಫ್ ಟ್ರೇಡಿಂಗ್. ಇದರಲ್ಲಿ ಜನರಲಿ ಎಲ್ಲರೂ ಅಟ್ರಾಕ್ಟ್ ಆಗೋದು ಇಂಟ್ರಾಡೇ ಟ್ರೇಡಿಂಗ್ ಇಲ್ಲ ಡೇ ಟ್ರೇಡಿಂಗ್. ಯಾಕಂದ್ರೆ ನಾರ್ಮಲಿ ಇವಾಗ ನಮ್ಮ ಹತ್ರ 100 ರೂಪಾಯಿ ದುಡ್ಡಿದೆ ಅನ್ಕೊಳ್ಳಿ, ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಏನಾಗುತ್ತೆ, ಬ್ರೋಕರ್ಸ್ ಇದಾರಲ್ಲ ಸ್ಟಾಕ್ ಬ್ರೋಕರ್ಸ್, ಅವರು ನಿಮಗೆ ಬೈಯಿಂಗು ಸೆಲ್ಲಿಂಗ್ ಮಾಡಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡ್ತಾರೆ ಇಂಟ್ರೆಸ್ಟ್ ಇಲ್ದಂಗೆ. ಇವಾಗ 100 ರೂಪಾಯಿ ಇದ್ರೆ 300 ರೂಪಾಯಿ ಟ್ರೇಡ್ ಮಾಡ್ಬೋದು. ಜಾಸ್ತಿ ದುಡ್ಡು, ಜಾಸ್ತಿ ದುಡ್ಡು ಅಂದ್ರೆ ಜಾಸ್ತಿ ಪ್ರಾಫಿಟ್ ಜಾಸ್ತಿ ಲಾಸ್ ಅದು ಬೇರೆ. ಆದ್ರೆ ಎಲ್ಲರಿಗೂ ಫಸ್ಟ್ ಮೈಂಡ್ ಅಲ್ಲಿ ಬರೋದು ಫ್ರೀ ದುಡ್ಡು. ಸೊ ಬೇಗ ಟ್ರೇಡ್ ಮಾಡ್ಬೋದು, ಜಾಸ್ತಿ ದುಡ್ಡು ಮಾಡ್ಬೋದು, ಬೇಗ ರಿಚ್ ಆಗ್ಬೋದು ಅಂತ ಇಂಟ್ರಾಡೇ ಟ್ರೇಡಿಂಗ್ ಡೇ ಟ್ರೇಡಿಂಗ್ ಜನರಲಿ ನಾವೆಲ್ಲ ಅದೇ ಮಾಡಿರೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಇಲ್ಲಿ ಅಟ್ರಾಕ್ಟ್ ಆಗ್ತಾರೆ. ಸ್ವಿಂಗ್ ಟ್ರೇಡಿಂಗ್ ಪೊಸಿಷನಲ್ ಟ್ರೇಡಿಂಗ್ ಅಲ್ಲಿ ಏನಾಗ್ಬಿಡುತ್ತೆ, ನಿಮ್ಗೆ ಆತರ ಸ್ಟಾಕ್ಸ್ ಅಲ್ಲಿ ದುಡ್ಡು ಆತರ ಕೊಡಲ್ಲ. ಸೊ ನಿಮ್ ಇರೋ ದುಡ್ಡಲ್ಲೇ 100 ರೂಪಾಯಿ ಇದ್ರೆ 100 ರೂಪಾಯಲ್ಲೇ ಮಾಡಬೇಕು. ಸೊ ನಂಬರ್ ಆಫ್ ಪೀಪಲ್ ಇಲ್ಲಿ ಮಾಡೋದು ಕಮ್ಮಿ. ಮತ್ತೆ ಲಾಂಗ್ ಟರ್ಮ್ ಅಲ್ಲಿ ಆಬ್ವಿಯಸ್ಲಿ ಇರೋ ದುಡ್ಡನ್ನೇ ಇಡಬೇಕು, ಇನ್ವೆಸ್ಟ್ ಮಾಡಿ ಇಡಬೇಕು. ನನ್ನ ಸಜೆಷನ್ ಇಂಟ್ರಾಡೇ ಡೇ ಟ್ರೇಡಿಂಗು ನೀವು ಹೊಸಬ್ರಾದ್ರೆ ಮಾಡಬೇಡಿ, ದುಡ್ಡು ಹೋಗೋ ಚಾನ್ಸಸ್ ಜಾಸ್ತಿ. ಯಾಕಂದ್ರೆ 1 ಟೈಮ್ ಮಿಸ್ಟೇಕ್ ಮಾಡೋದ್ರಲ್ಲಿ ನೀವು ಜಾಸ್ತಿ ದುಡ್ಡು ತಗೊಂಡ್ ಮಾಡಿದಾಗ 2 ಟೈಮ್ಸ್ 3 ಟೈಮ್ಸ್ ದುಡ್ಡು ಹೋಗ್ಬಿಡುತ್ತೆ. ಮತ್ತೆ ದಿನ ಲಾಸ್ ದಿನ ಪ್ರಾಫಿಟ್ ಮಾಡಕ್ ಹೋದ್ರೆ 10 ದಿನದಲ್ಲಿ ಲಾಸ್ ಮಾಡಿದ್ರೆ 10 ಲಾಸ್ ಆದ್ರೆ ನಿಮ್ ದುಡ್ಡು ಬೇಗ ಖಾಲಿ ಆಗೋಗುತ್ತೆ. ಆದ್ರೆ ನೀವು ಪೊಸಿಷನಲ್ ಟ್ರೇಡಿಂಗ್ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಏನಾಗುತ್ತೆ, ಜಾಸ್ತಿ ದಿನ ಹೋಲ್ಡ್ ಮಾಡ್ತೀರಾ. ಸೊ ನೀವು 10 ಲಾಸ್ ಮಾಡಿದ್ರು 10 ತಿಂಗಳು ತಗೊಂಡ್ರು ನಿಮ್ಗೆ ಟೈಮ್ ಇರುತ್ತೆ. ಈ ಟೈಮ್ ಅಲ್ಲಿ ಫಾರ್ ಎಕ್ಸಾಂಪಲ್ ನೀವೇನೋ ಕಲಿತಾ ಇದ್ದೀರಾ, ಇವಾಗ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, 10 ದಿನದಲ್ಲಿ ನಂದು ಒಂದು ವಿಡಿಯೋ ನೋಡಿ ಕಲಿಬಹುದು. 10 ತಿಂಗಳಲ್ಲಿ ನಂದು ಮೋಸ್ಟ್ಲಿ 10-20 ವಿಡಿಯೋಸ್ ನೋಡಿರ್ತೀರಾ. ಸೊ ಬೇರೆ ಟ್ರೇಡರ್ಸ್ ವಿಡಿಯೋಸ್ ನೋಡಿರ್ತೀರಾ. ಸೊ ನಿಮ್ಗೆ ಒಂದು ಮೆಚುರಿಟಿ ಬಂದಿರುತ್ತೆ, ಮಾರ್ಕೆಟ್ ಅಲ್ಲಿ ಒಂದು ನಾಲೆಜ್ ಬಂದಿರುತ್ತೆ. ಸೊ ನೀವು ಮಾಡೋ ಮಿಸ್ಟೇಕ್ಸು ಕಮ್ಮಿ ಆಗುತ್ತೆ. ಆದ್ರೆ ಇಂಟ್ರಾಡೇ ಆಗುತ್ತೆ, 10 ದಿನ 10 ಲಾಸ್ ಮಾಡಿದ್ರೆ ಅಲ್ಲೇ ಟೈಮ್ ಆಗೋಯ್ತು, ನಿಮ್ಗೆ ತುಂಬಾ ಟೈಮ್ ಕೊಟ್ಟಿಲ್ಲ. ಸೊ ಜಾಸ್ತಿ ಟೈಮ್ ಕೊಡಿ, ಸೊ ಮಿಸ್ಟೇಕ್ಸ್ ಕಮ್ಮಿ ಆಗುತ್ತೆ. ಫ್ಯೂಚರ್ ಅಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಇದೆಯಾ ಅಂತ ಗೊತ್ತಾದ್ರೆ ಇಂಟ್ರಾಡೇ ಟ್ರೇಡಿಂಗ್ ಮಾಡಿ. ಯಾಕಂದ್ರೆ ಇಂಟ್ರಾಡೇ ಟ್ರೇಡಿಂಗ್ ಮಾಡಕ್ ಆಗಲ್ಲ ಅಂತಲ್ಲ, ಮಾಡ್ಬೋದು. ಆದ್ರೆ ಅದ್ರ ಜೊತೆನೆ ಟ್ರೆಂಡ್ ಚೇಂಜ್ ಆದಾಗ ನಿಮ್ ಸ್ಟ್ರಾಟಜಿ ವೀಕ್ ಆಗುತ್ತೆ, ಆವಾಗ ಲಾಸ್ ಬ್ಯಾಕ್ ಟು ಬ್ಯಾಕ್ ಹೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. 5-6 ತಿಂಗಳು ಪ್ರಾಫಿಟ್ ಅಲ್ಲಿ ಇರ್ತೀರಾ, ನೆಕ್ಸ್ಟ್ 5-6 ತಿಂಗಳು ಲಾಸ್ ಅಲ್ಲಿ ಹೋಗ್ಬಿಟ್ಟು ಎಂಡ್ ಆಫ್ ದ ಡೇ ಝೀರೋಗೆ ಬಂದ್ಬಿಟ್ಟು ನೀವು ಬರೀ ಬ್ರೋಕರೇಜ್ ಹೋಗಿರುತ್ತೆ. ನಾನು ಎಕ್ಸ್ಪೀರಿಯನ್ಸಸ್ ಹೇಳ್ತಿರೋದು. ಸ್ಟ್ರೆಸ್ ಲೆವೆಲ್ ತುಂಬಾ ಜಾಸ್ತಿ. ಎವ್ರಿ ಡೇ ಯು ಆರ್ ಲುಕಿಂಗ್ ಇನ್ ಟು ಪ್ರಾಫಿಟ್ ಲಾಸಸ್. ಪ್ರಾಫಿಟ್ ಬರೋ ಖುಷಿ ಆಗ್ಬಿಡ್ತೀರಾ, ಆದ್ರೆ ಲಾಸ್ ಬ್ಯಾಕ್ ಟು ಬ್ಯಾಕ್ ಬಂದಾಗ ಡಿಪ್ರೆಸ್ಡ್ ಆಗ್ಬಿಡ್ತೀರಾ. ಸೊ ಮೆಂಟಲ್ ಸ್ಟ್ರೆಸ್ ಜಾಸ್ತಿ, ಸ್ಟ್ರೆಸ್ ಇಂದ ವೇಟ್ ಪುಟ್ ಆನ್ ಆಗುತ್ತೆ, ತುಂಬಾ ಹೆಲ್ತ್ ಇಶ್ಯೂಸ್ ಬರುತ್ತೆ. ಸೊ
ನಿಮ್ಮ ಏಜ್ ಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ನಿಮಗೆ ಮದುವೆ ಆಗ್ಬೋದು ಇಲ್ಲ ಮಕ್ಕಳಾಗ್ಬೋದು. ಸೊ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ, ನಿಮಗೆ ಬೇಜಾರಾಗಿ ಕೂತಿರೋಕ್ಕಾಗಲ್ಲ, ನಿಮಗೆ ಬೇರೆ ಕೆಲಸನೂ ಮಾಡಬೇಕು, ನಿಮಗೆ ಫ್ಯಾಮಿಲಿ ನೋಡ್ಕೊಬೇಕು, ಓಡಾಡಬೇಕು, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ನನ್ನ ಎಕ್ಸ್ಪೀರಿಯನ್ಸಿಂದ ಸ್ಲೋಲಿ ನಾನು ಇಂಟ್ರಾಡೇ ಮತ್ತು ಇಂಟ್ರಾಡೇ ಟ್ರೇಡಿಂಗಿಂದ ನಾನು ಸ್ವಿಂಗ್ ಟ್ರೇಡಿಂಗ್, ಪೊಸಿಷನಲ್ ಟ್ರೇಡಿಂಗ್ಗೆ ಶಿಫ್ಟ್ ಆದೆ. ಸೊ ದ್ಯಾಟ್ ನನಗೆ ಟೆನ್ಷನ್ ಕಮ್ಮಿ, ನನಗೆ ಟೈಮ್ ಜಾಸ್ತಿ ಇದೆ, ನನಗೆ ಸ್ವಲ್ಪ ಟ್ರೇಡಿಂಗ್ ಮಾಡೋಕ್ಕೆ ಟೈಮು ಮತ್ತು ಮಿಕ್ಕಿದ ಫ್ಯಾಮಿಲಿ ಟೈಮು ಎಲ್ಲ ಬ್ಯಾಲೆನ್ಸ್ ಮಾಡ್ಬೋದು. ಇಂಟ್ರಾಡೇ ಥರ ಫುಲ್ ಡೇ ಸಿಸ್ಟಮ್ ಮುಂದೆ ಕೂತ್ಕೊಂಡು ಟೆನ್ಷನ್ ತೊಗೊಂಡು ಏನಾಯಿತು ಈ ಸ್ಟ್ರೆಸ್ ಎಲ್ಲ ಬೇಡ ಅಂತ ನಾನು ಸ್ವಿಂಗ್ ಟ್ರೇಡಿಂಗ್, ಪೊಸಿಷನಲ್ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ. ಬಿಗಿನರ್ಸ್ಗೂ ನಾನು ಇದೇ ಹೇಳ್ತಿರೋದು, ಟೈಮ್ ತೊಗೊಳ್ಳಿ ಕಲಿಯೋಕ್ಕೆ. ಕಲ್ತಾದ್ಮೇಲೆ ನಿಮ್ಮ ಹತ್ರ ದುಡ್ಡಿದ್ರೆ ಒಳ್ಳೆಯದು. ಕಲಿಕೆಯಿಂದ ಮುಂಚೆ ದುಡ್ಡಿದ್ರೆ ಗ್ಯಾರಂಟಿ ಹೋಗೋ ಚಾನ್ಸಸ್ ಜಾಸ್ತಿ. ನನ್ನ ಎಕ್ಸ್ಪೀರಿಯನ್ಸು ಮತ್ತು ನಾನು ಹೇಳ್ಕೊಟ್ಟಿರೋ ಅವ್ರ ಎಕ್ಸ್ಪೀರಿಯನ್ಸ್ನು ನನಗೆ ಗೊತ್ತಿರೋ ಪ್ರಕಾರ, ಟ್ರೈನ್ ಮಾಡಿರೋ ಪ್ರಕಾರ ಇಷ್ಟು ವರ್ಷ ದುಡ್ಡು ಹೋಗೋ ಚಾನ್ಸಸ್ ಜಾಸ್ತಿ. ಯಾಕಂದ್ರೆ ನಿಮಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಸೊ ಯಾವುದೋ ಒಂದು ಮಿಸ್ಟೇಕ್ ಮಾಡಿ ಎಲ್ಲಿಂದನೋ ದುಡ್ಡು ಹೋಗ್ಬಿಡುತ್ತೆ. ಎಲ್ಲ ಕಲ್ತಾದ್ಮೇಲೆ ದುಡ್ಡು ಇದ್ದಾಗ ನಿಮಗೆ ಅದೇ ನಿಮ್ಮದು ಬೆನಿಫಿಟ್. ಲಾಂಗ್ ಟರ್ಮ್ ಮಾಡ್ಬೋದು. ನೀವು ಫಾರ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡು ಇಲ್ಲಾಂದ್ರೆ ಯಾವುದೋ ಒಂದು ಸ್ಟಾಕಲ್ಲಿ ಹಾಕ್ಬಿಟ್ಟು ಫ್ಯೂಚರ್ 1 ವರ್ಷ 2 ವರ್ಷ 10 ವರ್ಷ ಇಟ್ಕೊತೀನಿ ಅಂದರೆ ವೆರಿ ಗುಡ್, ಮಾಡ್ಬೋದು. ಅದು ಸೈಡ್ ಬೈ ಸೈಡ್ ಮಾಡ್ಬೋದು. ಬಟ್ ಟ್ರೇಡಿಂಗ್ ಮಾಡಬೇಕು ಅಂದರೆ ನಾನು ಹೇಳೋದು ನಿಮಗೆ ಸ್ವಿಂಗ್ ಟ್ರೇಡಿಂಗ್, ಪೊಸಿಷನಲ್ ಟ್ರೇಡಿಂಗ್ ಮಾಡಿ. ಕಂಪೇರ್ ಟು ಇಂಟ್ರಾಡೇ ಆರ್ ಡೇ ಟ್ರೇಡಿಂಗ್ ವೇರ್ ನಂಬರ್ ಆಫ್ ವಿನ್ನಿಂಗ್ ಇಸ್ ಕಂಪ್ಯಾರಿಟಿವ್ಲಿ ಲೆಸ್. ಅಂದರೆ ವಿನ್ನಿಂಗ್ ಅಂದರೆ ದಿನ ಪ್ರಾಫಿಟ್ ಮಾಡ್ಕೊಂಡು ಹೋಗ್ಬೋದು. 1 ವರ್ಷ 2 ವರ್ಷ 3 ವರ್ಷ ಕಂಪೇರ್ ಮಾಡಿದಾಗ ನಿಮ್ಗೆ ಓವರ್ ಆಲ್ ನೀವು ಕೊಟ್ಟಿರೋ ಬ್ರೋಕರೇಜು, ನೀವು ಮಾಡಿರೋ ಸ್ಟ್ರೆಸ್ಸು, ನೀವು ಕೊಟ್ಟಿರೋ ಟೆನ್ಷನ್ಗೆ ಇದು ವರ್ತ್ ಇಲ್ಲ. ನೆಕ್ಸ್ಟ್ ಮೇನ್ ಇನ್ಸ್ಟ್ರೂಮೆಂಟ್ಸ್. ಸೊ ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೋದು, ಇಂಟ್ರಾಡೇ ಟ್ರೇಡಿಂಗ್ ಮಾಡ್ಬೋದು. ಎಲ್ಲಿ ಮಾಡೋದು ಅದು ಇಂಪಾರ್ಟೆಂಟ್. ಒಂದು ಈಕ್ವಿಟಿ ಅಂದರೆ ನಾನು ಸ್ಟಾಕ್ಸ್ ಬಗ್ಗೆ ಮಾತಾಡ್ತಿರೋದು. ನೆಕ್ಸ್ಟ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸು, ತುಂಬ ಕೇಳಿರ್ತೀರ ಇದ್ರ ಬಗ್ಗೆ, ಎಫ್ ಎನ್ ಒ ಅಂತ. ಅದ್ರ ಬಗ್ಗೆನೂ ಒಂದು ಸಿಂಪಲ್ ಓವರ್ವ್ಯೂ ಕೊಡ್ತೀನಿ. ಈಕ್ವಿಟಿ ಏನಪ್ಪ, ಈ ಸ್ಟಾಕ್ ಅಂದರೆ ರಿಲಯನ್ಸ್ ಕಂಪ್ನಿ, ಯಾವುದಾದ್ರೂ ಕಂಪ್ನಿ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ತೋರಿಸ್ತೀನಿ, ಜೆರೋದ ಇದು ಅಕೌಂಟು. ಸೊ ನಿಮ್ಮ ಹತ್ರ ಟ್ರೇಡಿಂಗ್ ಅಕೌಂಟ್ ಇಲ್ಲ ಅಂದರೆ ಲಿಂಕ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಜೆರೋದ ಅಪ್ಸ್ಟಾಕ್ ಏಂಜಲ್ 1 ಅಂತ. ಸೊ ಯಾವುದಾದ್ರೂ ಕ್ಲಿಕ್ ಮಾಡಿ, ಸೇಫ್ ಲಿಂಕ್ಸು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಅಕೌಂಟ್ ಓಪನ್ ಮಾಡ್ಕೊಬೋದು. ಟ್ರೇಡಿಂಗ್ ಅಕೌಂಟ್ ಇಲ್ಲ ಅಂದರೆ, ಇಲ್ಲ ಓಪನ್ ಮಾಡಬೇಕು ಅಂದರೆ. ಸೊ ಇದು ಜೆರೋದ ಅಕೌಂಟ್ ಎಕ್ಸಾಂಪಲ್ ನೋಡಿ. ಇದು ಮ್ಯಾಸ್ಡಾಕು, ರೂಟು, ಈ ಕಂಪ್ನೀಸ್, ಇದೆಲ್ಲ ಕಂಪ್ನೀಸು, ಸ್ಟಾಕ್ಸು. ಸೊ ಇದರಲ್ಲಿ ಬೈಯಿಂಗ್ ಮಾಡಿ ಇಲ್ಲ ಇದರಲ್ಲಿ ಸೆಲ್ಲಿಂಗ್ ಮಾಡಿದ್ರೆ ಇದು ಈಕ್ವಿಟಿ ಟ್ರೇಡಿಂಗ್ ಅಂತ ಕರಿತೀವಿ. ಆದರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಮತ್ತೇನು? ಈ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸು ಆರ್ ಡಿರೈವ್ಡ್ ಫ್ರಮ್ ಈಕ್ವಿಟಿ. ಏನಪ್ಪ ಇದು ಡಿರೈವ್ಡ್ ಇಂಗ್ಲೀಷ್ ವರ್ಡ್ ಅಂದರೆ, ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹಾಲು ಇದೆಯಲ್ಲ, ಮಿಲ್ಕ್ ಹಾಲಿದೆ. ಈ ಮೊಸರು ಮತ್ತೆ ಬೆಣ್ಣೆ, ತುಪ್ಪ ಅಂತೆಲ್ಲ ಇರುತ್ತಲ್ಲ, ಗೀ, ಬಟರ್ ಎಲ್ಲ, ಇದೆಲ್ಲ ಎಲ್ಲಿಂದ ಬಂದಿರೋದು? ಇದು ಹಾಲಿಂದ ಡಿರೈವ್ ಆಗಿರೋದು. ಸೊ ಅರ್ಥ ಆಗ್ತಿದೆಯಲ್ಲ? ಸೊ ಅದೇ ಥರ ಈ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸು ಈಕ್ವಿಟಿಯಿಂದ ಡಿರೈವ್ ಆಗಿದೆ. ಈಕ್ವಿಟಿ ಆಗಿರ್ಬೋದು ಇಲ್ಲ ಕಮೋಡಿಟಿ ಆಗಿರ್ಬೋದು. ಸೊ ಅದರಿಂದ ಡಿರೈವ್ ಆಗಿದೆ. ಇಂಡೆಕ್ಸ್ ಆಗಿರ್ಬೋದು, ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಇದು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್. ರಿಲಯನ್ಸ್ ಸ್ಟಾಕ್ ಈಕ್ವಿಟಿ, ರಿಲಯನ್ಸ್ ಆಪ್ಷನ್. ಸೊ ಇಟ್ ಇಸ್ ಡಿರೈವ್ಡ್. ಸೊ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸು ಈಕ್ವಿಟಿಯಿಂದ ಬಂದಿರೋದು, ಇಲ್ಲ ಇಂಡೆಕ್ಸಿಂದ ಬಂದಿರೋದು, ಕಮೋಡಿಟಿಯಿಂದ ಬಂದಿರೋದು. ಸೊ ಅದಿಲ್ಲ ಅಂದರೆ ಈ ಫ್ಯೂಚರ್ಸ್ ಆಪ್ಷನ್ಸ್ ಇಲ್ಲವೇ ಇಲ್ಲ. ಸೊ ಅದಕ್ಕೆ ನಾನು ಫಸ್ಟ್ ಹೇಳೋದು, ಈಕ್ವಿಟಿ ಕಲ್ತ್ಕೊಳ್ಳಿ. ಸ್ಟಾಕ್ಸ್ ಕಲ್ತಿ ಅದ್ರ ಬಗ್ಗೆ ಗೊತ್ತಾದ್ಮೇಲೆ ನೆಕ್ಸ್ಟ್ ಅದ್ರದ್ದು ಫ್ಯೂಚರ್ಸು, ಆಪ್ಷನ್ಸ್ ಬಗ್ಗೆ ಕಲ್ತ್ಕೊಬೋದು. ಓಕೆ, ಒಂದು ಫ್ಯೂಚರ್ಸು ಏನಪ್ಪ ಅಂತ ಒಂದು ಸಿಂಪಲ್ ಎಕ್ಸಾಂಪಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟಾಕ್ ಗೊತ್ತಾಯಿತು, ಒಂದು ಕಂಪ್ನಿ IPO ಎಲ್ಲ ಮಾಡಿ ಬಂದಿದೆ, ಪಾರ್ಟ್ಸ್ ಎಲ್ಲ ನೋಡಿದ್ದೀರಾ. ಇವಾಗ ಫ್ಯೂಚರ್ಸ್ ಏನಪ್ಪ, ಇದು ಪ್ರಾಡಕ್ಟ್. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಇದೊಂದು ಫಾರ್ಮರ್ ಅಂತ ಅನ್ಕೊಳ್ಳಿ, ರೈತ ಅನ್ಕೊಳ್ಳಿ. ಇವಾಗ ನೀವೊಬ್ರು ಟ್ರೇಡರ್, ನೀವು ಅಕ್ಕಿ ಗೋಧಿನ ಸೆಲ್ ಮಾಡಿ ಪ್ರಾಫಿಟ್ ಮಾಡೋ ಟ್ರೇಡರ್, ನೀವು ಆ ಥರ ಟ್ರೇಡರ್, ಕಮೋಡಿಟಿ ಟ್ರೇಡರ್. ಇವಾಗ ಯಾರೋ ಒಬ್ಬ ಕ್ಲೈಂಟ್ ಬಂದು ನಿಮಗೆ, ನನಗೆ 1000 kg ಅಕ್ಕಿ ಬೇಕು ಸರ್, ನನಗೆ 60 ರೂಪಾಯಿ ಕೊಡ್ತೀನಿ, 6 ತಿಂಗಳು ಟೈಮ್ ಇದೆ ಅಂತ ಹೇಳ್ತಾರೆ. ನೀವೇನು ಮಾಡ್ತೀರಾ? ನೀವು ಯಾವುದೇ ಅಂಗಡಿಗೆ ಹೋಗಿ ತೊಗೊಳಕ್ಕಾಗಲ್ಲ 1000 kg. ಸೊ ನೀವು ಒಬ್ಬರು ರೈತರ ಹತ್ರ ಹೋಗ್ತೀರಾ, ಅವ್ರ ಹತ್ರ ಹೋಗ್ಬಿಟ್ಟು ನೀವು ಹೇಳ್ತೀರಾ, ನನಗೆ 1000 kg ಬೇಕು, ನನಗೆ 6 ತಿಂಗಳು ಟೈಮ್ ಇದೆ, 6 ತಿಂಗಳಲ್ಲಿ 1000 kg ನೀವು ಕೊಡಬೇಕು. ನೀವು ಬೆಳೆಸ್ತಾ ಇರೋದು ಇಲ್ಲಾಂದರೆ ಎತ್ತಿಟ್ಟಿರೋದೆಲ್ಲ ಸೇರಿ 6 ತಿಂಗಳಲ್ಲಿ ನನಗೆ 1000 kg ಬೇಕು, ನನಗೆ 50 ರೂಪಾಯಿ kgಗೆ ಬೇಕು. ಕ್ಲೈಂಟ್ 60 ರೂಪಾಯಿ ಕೊಡ್ತಾರೆ, ನೀನು 50 ರೂಪಾಯಿ ಇವ್ರಿಗೆ ಕೊಡ್ತೀರಾ, 10 ರೂಪಾಯಿ ನಿಮ್ಮ ಪ್ರಾಫಿಟ್. ಆದರೆ 6 ತಿಂಗಳ ಆಮೇಲೆ ಪ್ರೈಸ್ ಮೇಲೆ ಹೋಗ್ಬಿಟ್ರೆ ಇಲ್ಲ ಕೆಳಗಡೆ ಬಂದುಬಿಟ್ರೆ ಒಂದು ರಿಸ್ಕ್ ಇರುತ್ತೆ, ಮಾರ್ಕೆಟ್ ರಿಸ್ಕ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಫ್ಯೂಚರ್ಸ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಅಂದರೆ ಮುಂದಕ್ಕಿರೋ ಡೆಲಿವರಿ ಫ್ಯೂಚರ್ಸ್ ಕಾಂಟ್ರಾಕ್ಟು. ಇವಾಗಲೇ ನಾನು ಬುಕ್ ಮಾಡಿಬಿಡ್ತೀನಿ, ಡೀಲ್ ಮಾಡಿಬಿಡ್ತೀನಿ, 50 ರೂಪಾಯಿ ಕೊಡಪ್ಪ, ನಾಳೆ ಬಿದ್ದರೂ ಪರವಾಗಿಲ್ಲ, 40 ರೂಪಾಯಿಗೆ ಬಿದ್ದರೂ ಪರವಾಗಿಲ್ಲ, ನನಗೆ ರಿಸ್ಕ್ ಬೇಡ. ಯಾಕಂದರೆ ಉಲ್ಟಾ ಹೊಡೆದ್ರೆ ಹೋಯ್ತು, ಮೇಲೆ ಹೋಗ್ಬಿಟ್ರೆ ಹೋಯ್ತು ಅಲ್ವಾ. 60 ರೂಪಾಯಿ ಆಗಿಬಿಟ್ರೆ ನನಗೇನು ಲಾಭ ಇಲ್ಲ, 70 ಆಗಿಬಿಟ್ರೆ ನಂಗೆ ಲಾಸ್ ಆಗಿಬಿಡುತ್ತೆ. ಸೊ ನನಗೆ 50 ರೂಪಾಯಿ ನಾನು ಇವತ್ತೇ ಬುಕ್ ಮಾಡ್ತಾ ಇದ್ದೀನಿ, 6 ತಿಂಗಳಾದ್ಮೇಲೆ ನಾನು 50 ರೂಪಾಯಿನೇ ಕೊಡೋದು kg ಲೆಕ್ಕಕ್ಕೆ, ನೀನು ನನಗೆ 1000 kg ಕೊಟ್ಬಿಡು ಅಂತ ಫ್ಯೂಚರ್ಸ್ದೊಂದು ಕಾಂಟ್ರಾಕ್ಟ್ ಮಾಡ್ತಾರೆ. ಇದೇ ಎಕ್ಸಾಂಪಲ್ನ ಸ್ಟಾಕ್ಗೆ ಹಾಕೊಳ್ಳಿ. ಸ್ಟಾಕ್ದು 6 ತಿಂಗಳ ಮೇಲೆ ಎಲ್ಲಾದರೂ ಹೋಗ್ಬೋದು ಪ್ರೈಸು, ಆದರೆ ಇವತ್ತೇ ನಾನು ಆ ಪ್ರೈಸ್ಗೆ ಬುಕ್ ಮಾಡಿಬಿಡ್ತೀನಿ. 6 ತಿಂಗಳಿಲ್ಲ 1 ತಿಂಗಳು, ಜನರಲಿ 1 ತಿಂಗಳು ಎಕ್ಸ್ಪೈರಿ ಇರುತ್ತೆ ಫ್ಯೂಚರ್ಸು. 1 ತಿಂಗಳು ಆದಮೇಲೆ ನನಗೆ ಅಷ್ಟು ಶೇರ್ಸ್ ನನ್ನ ಅಕೌಂಟಿಗೆ ಬರುತ್ತೆ, ನಾನು ನಿಮಗೆ ದುಡ್ಡು ಕೊಟ್ಬಿಡ್ತೀನಿ. ಆವಾಗ ಅಲ್ಲಿವರೆಗೂ ನಾನು ನಿಮಗೆ ಅಡ್ವಾನ್ಸ್ ಕೊಟ್ಟಿರ್ತೀನಿ. ಇಲ್ಲಿ ಫಾರ್ಮರ್ಗೆ ನೀವು ಒಂದು 20% ಅಡ್ವಾನ್ಸ್ ಕೊಟ್ಟಿರ್ತೀರ,
ಫುಲ್ 1000 kg ಕೊಟ್ಟಾಗ 6 ತಿಂಗಳಾದ್ಮೇಲೆ ಮಿಕ್ಕಿದ 80% ಕೊಟ್ಬಿಟ್ಟು ನಿಮ್ಮ ಅಕೌಂಟಿಗೆ ತೊಗೊತೀರಾ. ಅದೇ ಥರ ಲೈವ್ ಆಗಿ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ರಿಲಯನ್ಸ್ ಅಂತ ಹೊಡಿತೀನಿ. ಸೊ ರಿಲಯನ್ಸ್ ಅಂತ ಹೊಡೆದಾಗ ನೋಡಿ, ಇದು ಸ್ಟಾಕ್ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಎಲ್ಲಾದರೂ ಬೈ ಸೆಲ್ ಮಾಡ್ಬೋದು ಸ್ಟಾಕ್. ಫ್ಯೂಚರ್ಸ್ ಏನು, FUT ಅಂತ ಇದೆ ನೋಡಿ ಕೆಳಗಡೆ. ರಿಲಯನ್ಸ್ ಜುಲೈ ಫ್ಯೂಚರ್ಸ್, ಆಗಸ್ಟ್ ಫ್ಯೂಚರ್ಸ್, ಸೆಪ್ಟೆಂಬರ್ ಫ್ಯೂಚರ್ಸ್, ಇದು ಫ್ಯೂಚರ್ಸ್ ಅಂತ ಕರಿತೀವಿ. ಸೊ ಇದನ್ನ ಫ್ಯೂಚರ್ಸ್ನ ಬೈ ಸೆಲ್ ಮಾಡ್ಬೋದು. ಓಕೆನಾ. ಸೊ ಫ್ಯೂಚರ್ಸ್ನ ನಾನು ಇವಾಗಲೇ ಬೈ ಮಾಡ್ಬೋದು. ಇದಕ್ಕೊಂದು ಎಕ್ಸ್ಪೈರಿ ಇರುತ್ತೆ, ಜುಲೈ ಎಂಡಲ್ಲಿ ಎಕ್ಸ್ಪೈರ್ ಆಗೋದು. ಸೊ 250 ಕ್ವಾಂಟಿಟಿ ಮಿನಿಮಮ್ ತಗೊಬೇಕಾಗುತ್ತೆ. 1.4 lakh ಬೇಕಾಗುತ್ತೆ. ಅಂದರೆ ಅಡ್ವಾನ್ಸ್ ಇಷ್ಟು. ಇವಾಗ ನೀವು ಅನ್ಕೊಂತೀರಾ ಏನಿದೆ ಅಡ್ವಾನ್ಸ್? ಅಡ್ವಾನ್ಸೇ. ಎಕ್ಸಾಂಪಲ್ ನಾನು ರಿಲಯನ್ಸ್ ಹಾಕ್ತೀನಿ ನೋಡಿ. ರಿಲಯನ್ಸು 250 ಕ್ವಾಂಟಿಟಿ ತೊಗೊಬೇಕಂದ್ರೆ ಎಷ್ಟು ಬೇಕು? 7,80,000, 7,82,000 ಬೇಕಾಗುತ್ತೆ. ನೀವೆಷ್ಟು ಕೊಟ್ಟಿದ್ದು? 1.4 ಎಷ್ಟಲ್ವಾ? ಸೊ ಅದು ಅಡ್ವಾನ್ಸ್ ನೀವು ಕೊಟ್ಟಿರೋದು, ನೀವು ಫುಲ್ ಅಮೌಂಟ್ ಕೊಟ್ಟಿಲ್ಲ. ಅಡ್ವಾನ್ಸ್ ಕೊಟ್ಬಿಟ್ಟು ನೀವು ಟ್ರೇಡ್ ಮಾಡ್ತೀರಾ, ಅದು ಬೇರೆ ಟ್ರೇಡಿಂಗು. ಅದ್ಮೇಲೆ ಹೋದಾಗ ಪ್ರಾಫಿಟ್ ಬುಕ್ ಮಾಡ್ಬಿಡ್ತೀರಾ, ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಜಾಸ್ತಿ ಕ್ವಾಂಟಿಟಿ ಬಂದ್ಬಿಡ್ತು, ಜಾಸ್ತಿ ಪ್ರಾಫಿಟ್ ಜಾಸ್ತಿ ಲಾಸ್ ಫ್ಯೂಚರ್ಸಲ್ಲಿ. ಆದರೆ ಲಾಜಿಕ್ ಏನು? ಎಕ್ಸ್ಪೈರಿ ಆಗುವಾಗ ನಾವು 7 ಲಕ್ಷ ಕೊಟ್ಟು 250 ಕ್ವಾಂಟಿಟಿ ನಿಮ್ಮ ಅಕೌಂಟಿಗೆ ಬರುತ್ತೆ. ನೀವು ಫ್ಯೂಚರ್ಸ್ ಬೈ ಮಾಡಿದಾಗ ಬಂದಿಲ್ಲ, ಎಕ್ಸ್ಪೈರಿ ಆದಾಗ ರಿಲಯನ್ಸ್ ಶೇರು ಯಾರಾದರೂ ಸೆಲ್ ಮಾಡ್ತಾನಲ್ಲ ಅವ್ರದ್ದು ಬಂದು ನಿಮಗೆ ಬೀಳುತ್ತೆ. ನೀವು ಮಿಕ್ಕಿದ್ದು ಎಷ್ಟು ಬಾಕಿ ಇದೆಯೋ ಅದು ಕೊಡಬೇಕಾಗುತ್ತೆ. ನೀವು ಆಲ್ರೆಡಿ ಅಡ್ವಾನ್ಸ್ ಮೈನಸ್ ಮಾಡಿ ಏನಿದೆಯೋ ಅದು ಕೊಟ್ಟರೆ ನಿಮ್ಮದು ಡೀಲ್ ಆಗುತ್ತೆ. ಸೊ ಸೇಮ್ ಥಿಂಗ್ ಇಲ್ಲಿ ಫಾರ್ಮರ್ಸ್ ಥರ ಸ್ಟಾಕಲ್ಲೂ ಸೇಮ್. ಇಲ್ಲಿ ರೈಸ್ನ ಮಾಡಿದ್ವಿ, ಅಲ್ಲಿ ಸ್ಟಾಕ್ನ ಮಾಡ್ತಾ ಇದೀವಿ, ಅದನ್ನು ಫ್ಯೂಚರ್ಸ್ ಅಂತ ಹೇಳ್ತೀವಿ, ಕಾಂಟ್ರಾಕ್ಟ್. ಅದೇ ಥರ ಆಪ್ಷನ್ಸು ಬರುತ್ತೆ. ಡೋಂಟ್ ವರಿ, ಈ ಆಪ್ಷನ್ಸ್ ಬಗ್ಗೆ ಫ್ಯೂಚರ್ಸ್ ಬಗ್ಗೆ ಇನ್ನೂ ಡೀಟೇಲ್ಡ್ ವಿಡಿಯೋ ನಾನು ಮಾಡ್ತೀನಿ. ಯಾಕಂದರೆ ಈ ಒಂದು ವಿಡಿಯೋ ಅಲ್ಲಿ ತುಂಬ ಹೇಳ್ಕೊಡೋಕ್ಕಾಗಲ್ಲ, ಕನ್ಫ್ಯೂಸ್ ಆಗಿ ಹೋಗ್ಬಿಡುತ್ತೆ. ಸೊ ಡೀಟೇಲ್ಡ್ ಲಾಜಿಕ್ಕು ಅದ್ರದ್ದು ಏನೇನು ಕಾನ್ಸೆಪ್ಟ್ ಅದನ್ನೆಲ್ಲ ಬೇರೆ ವಿಡಿಯೋಲು ಮಾಡ್ತೀನಿ. ಸೊ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಬಗ್ಗೆ ಕಲಿಬೇಕು ಅನ್ನೋರಿಗೆ ಆ ವಿಡಿಯೋನ ನೋಡ್ಬೋದು. ಸೊ ನಾವು ಆಪ್ಷನ್ಸು ಒಂದು ಕಾಂಟ್ರಾಕ್ಟ್ ಅಷ್ಟೇ. ಫ್ಯೂಚರ್ಸಲ್ಲಿ 1 ತಿಂಗಳು ಇಲ್ಲ 6 ತಿಂಗಳು ಆದಮೇಲೆ ಡೆಲಿವರ್ ಮಾಡಲೇಬೇಕು. ಆಪ್ಷನ್ಸಲ್ಲಿ ಹಂಗಿಲ್ಲ, ನೀವು ಡಿಸಿಷನ್ ತೊಗೊಬೋದು, ಮಾಡಬೇಕಾ ಮಾಡಬಾರ್ದಾ ಅಂತೆಲ್ಲ. ಆಪ್ಷನ್ಸಲ್ಲಿ ಜನರಲಿ ಪ್ರೀಮಿಯಮ್ ಅಂತ ಎಲ್ಲ ಇರುತ್ತೆ. ಅದಕ್ಕೆ ಪ್ರೀಮಿಯಮ್ ಅಂದರೆ ಟೈಮ್ ವ್ಯಾಲ್ಯೂ ಮತ್ತು ಇಂಟ್ರೆನ್ಸಿಕ್ ವ್ಯಾಲ್ಯೂ. ಈ ಟೈಮ್ ವ್ಯಾಲ್ಯೂ ಏನು, ಇಂಟ್ರೆನ್ಸಿಕ್ ವ್ಯಾಲ್ಯೂ ಏನು ಅಂತ ಪಾರ್ಟ್ 7 ಎಕ್ಸ್ಪ್ಲೇನ್ ಮಾಡ್ತೀನಿ, ದೊಡ್ಡ ಕಾನ್ಸೆಪ್ಟು. ಸೊ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ಆಪ್ಷನ್ಸ್ ನೀವು ಟ್ರೇಡ್ ಮಾಡಬೇಕು ಅಂತ ಹೇಳ್ಕೊಡ್ತಿಲ್ಲ. ಇದ್ರ ಲಾಜಿಕ್ ಅರ್ಥ ಆದರೆ, ಇದ್ರ ರಿಸ್ಕ್ ನಿಮ್ಗೆ ಅರ್ಥ ಆದರೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ ನೀವು ಟ್ರೇಡ್ ಮಾಡಬೇಕಾ ಬೇಡವಾ ಅಂತ. ಸೊ ಅದಕ್ಕೋಸ್ಕರ ನಾಲೆಜ್ ಬೇಸಿಸ್ ನಾನು ನಿಮಗೆ ಫ್ಯೂಚರ್ಸ್ ಆಪ್ಷನ್ಸು ಹೇಳ್ಕೊಡ್ತೀನಿ. ಆದರೆ ನಾನೇನು ಹೇಳೋದು, ನಿಮಗೆ ಈಕ್ವಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ಈಕ್ವಿಟಿ ಕಲ್ತ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಈಸಿ ಇದೆ, ಕಾಂಪ್ಲಿಕೇಶನ್ಸ್ ಕಮ್ಮಿ ಇದೆ. ಸ್ಟಾರ್ಟಿಂಗಲ್ಲಿ ತುಂಬ ಒಳ್ಳೆಯದು. ಈಕ್ವಿಟಿನ ನೀವು ಜಡ್ಜ್ ಮಾಡಿದ್ರೆ, ರಿಲಯನ್ಸ್ ಸ್ಟಾಕ್ ಹೆಂಗೆ ಹೋಗುತ್ತೆ ಅಂತ ಜಡ್ಜ್ ಮಾಡಿದ್ರೆ, ಅದು ಫ್ಯೂಚರ್ ಆಪ್ಷನ್ಸು ಅದೇ ಥರನೇ ಹೋಗೋದು. ಅವ್ರೇನು ಉಲ್ಟಾ ಹೊಡೆಯೋದೇನೋ ಆಗಲ್ಲ, ಸ್ವಲ್ಪ ಬೇರೆ ರೂಲ್ಸ್ ಇರುತ್ತೆ. ಆದರೆ ರಿಲಯನ್ಸ್ ಹೆಂಗೆ ಹೋಗುತ್ತೋ ಅದ್ರ ಫ್ಯೂಚರ್ಸು, ರಿಲಯನ್ಸ್ ಫ್ಯೂಚರ್ಸು ಇಲ್ಲ ರಿಲಯನ್ಸ್ ಆಪ್ಷನ್ಸ್. ರಿಲಯನ್ಸ್ ಆಪ್ಷನ್ಸ್ ಹೆಂಗೆ ಕಾಣುತ್ತೆ ಅಂತಲೂ ತೋರಿಸ್ಬಿಡ್ತೀನಿ. ಇವಾಗ ನೋಡಿ, ರಿಲಯನ್ಸ್ ಅಂತ ಹೊಡಿತೀನಿ ನೋಡಿ, ಇದು ಫ್ಯೂಚರ್ಸ್. ಕೆಳಗಡೆ ನೋಡಿ CE, PE, ಕಾಲ್ ಆಪ್ಷನ್, ಪುಟ್ ಆಪ್ಷನ್, ಇದೆಲ್ಲ ಆಪ್ಷನ್ಸ್. ಓಕೆನಾ. ಇದಕ್ಕೆ ತುಂಬ ಚಿಲ್ಲರೆ ಬೇಕಾಗುತ್ತೆ. 17,000 ನೋಡಿ ಅಮೌಂಟ್ ಇಲ್ಲಿ 7 ಲಕ್ಷ ಇಲ್ಲಿ 17,000 ಇಲ್ಲಿ ಒಂದು ಇನ್ಶೂರೆನ್ಸ್ ಥರ. ಇನ್ಶೂರೆನ್ಸ್ ನಾವು ತೊಗೊಂಡ್ರೆ ಇನ್ಶೂರೆನ್ಸ್ 12 ತಿಂಗಳಾದ್ಮೇಲೆ ಝೀರೋಗೆ ಹೋಗ್ಬಿಡುತ್ತೆ ಯೂಸ್ ಮಾಡಿಲ್ಲ ಅಂದರೆ. ಅದೇ ಥರ ಇದನ್ನು ಟೈಮ್ ವ್ಯಾಲ್ಯೂ ಹೋದರೆ ಝೀರೋ ಆಗುತ್ತೆ. ಆ ಕಾನ್ಸೆಪ್ಟ್ಸು ನೆಕ್ಸ್ಟ್ ವಿಡಿಯೋಲು ಹೇಳ್ಕೊಡ್ತೀನಿ, ಡೋಂಟ್ ವರಿ. ಈ ವಿಡಿಯೋಲಿ ಕಷ್ಟ ಆಗ್ಬಿಡುತ್ತೆ ಎಲ್ಲ ಒಟ್ಟಿಗೆ ಕಲ್ತ್ಕೊಳ್ಳೋಕ್ಕೆ. ಸೊ ಇದು. ಸೊ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಬಿಗಿನರ್ ಆದಾಗ ಇಂಟ್ರಾಡೇನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಡಿ, ಸ್ವಿಂಗ್ ಟ್ರೇಡಿಂಗ್ ಮಾಡಿ. ಯಾವ ಇನ್ಸ್ಟ್ರೂಮೆಂಟಲ್ಲಿ ಮಾಡಿದ್ರೆ ಒಳ್ಳೆಯದು? ಈಕ್ವಿಟಿ ಟ್ರೇಡಿಂಗ್ ಅಂದರೆ ಸ್ಟಾಕ್ಸು, ಡೈರೆಕ್ಟ್ಲಿ ಸ್ಟಾಕ್ನ ಬೈ ಮಾಡೋದು. ರಿಲಯನ್ಸು ಇಲ್ಲ ಅಂದರೆ ಟಾಟಾ, ಯಾವುದಾದ್ರೂ ಸ್ಟಾಕ್, ಟಾಟಾ ಮೋಟರ್ಸ್ ಯಾವುದಾದ್ರೂ ಬೈ ಮಾಡೋದು ಈಕ್ವಿಟಿ ಟ್ರೇಡಿಂಗ್, ಸ್ಟಾಕ್ ಟ್ರೇಡಿಂಗ್ ಮಾಡೋಣ. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಸದ್ಯಕ್ಕೆ ಮಾಡಬೇಡಿ. ನಾನು ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳಿ. ಕಲ್ತ್ಬಿಟ್ಟು ರಿಸರ್ಚ್ ಮಾಡಿ ಆಮೇಲೆ ನೀವು ಡಿಸೈಡ್ ತೊಗೊಳ್ಳಿ. ಅದು ರಿಸ್ಕು ಜಾಸ್ತಿ ಇದೆ, ರಿಟರ್ನು ಜಾಸ್ತಿ ಇದೆ. ಅದನ್ನು ನೀವು ಅರ್ಥ ಮಾಡ್ಕೊಂಡಾದ್ಮೇಲೆ ನೀವು ಡಿಸೈಡ್ ಮಾಡಿ. ಯಾಕಂದರೆ ಇಲ್ಲೇ ಜಾಸ್ತಿ ಜನ ದುಡ್ಡು ಹೋಗಿರೋದು ಇಷ್ಟು ವರ್ಷ ನೋಡಿದ್ದೀನಿ. ನಾನು ಇದು ಟ್ರೈ ಮಾಡಿದಾಗ ಇದರಲ್ಲಿ ದುಡ್ಡು ಹೋಗಿರೋದು ಇದರಲ್ಲೇ ಜಾಸ್ತಿ. ಸೊ ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಗೊತ್ತಿಲ್ದಿರೋ ಸಾಲ ಮಾಡಿ ದುಡ್ಡು ಹೋಗ್ತಾ ಇದೆ ಅವ್ರಿಗೆ. ಅವರು ರಿಸ್ಕೇ ಮ್ಯಾನೇಜ್ ಮಾಡ್ತಿಲ್ಲ. ನಾವೆಲ್ಲ ಎಷ್ಟೋ ವರ್ಷ ಮಾಡಿದ್ದಕ್ಕೆ ನಾವು ರಿಸ್ಕ್ ನೋಡಿಕೊಂಡು ಇಷ್ಟು ಹೋದಾದ್ಮೇಲೆ ನಾನು ನಿಲ್ಲಿಸ್ತೀನಿ ಅಂತ ನಿಲ್ಲಿಸ್ತೀವಿ. ಆದರೆ ಹೊಸೊಬ್ರಿಗೆ ರಿಸ್ಕು ಏನು ಗೊತ್ತಿಲ್ಲ, ಎಲ್ಲ ದುಡ್ಡು ಎಲ್ಲೋ ಸಾಲ ಮಾಡ್ತಾರೆ, ಹಾಕ್ತಾರೆ, ದುಡ್ಡೆಲ್ಲ ಹೋಗ್ಬಿಡುತ್ತೆ. ಸೊ ನೀವು ಆ ಮಿಸ್ಟೇಕ್ ಮಾಡಬೇಡಿ. ಅಟ್ಲೀಸ್ಟ್ ನಮ್ಮ ವಿಡಿಯೋ ನೋಡೋರು ಈ ಮಿಸ್ಟೇಕ್ ಮಾಡಬಾರ್ದು. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾರೆಲ್ಲ ಮಾಡ್ತಿದ್ರು ಅವ್ರಿಗೂ ಶೇರ್ ಮಾಡಿ. ಅವ್ರಿಗೂ ಈ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ನಾನು ಮಾಡೋ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ಒನ್ನು, ಸೊ ದ್ಯಾಟ್ ಅವ್ರಿಗೂ ಒಂದು ತಿಳುವಳಿಕೆ ಬರಲಿ ಅಂತ. ಸೊ ದಿಸ್ ಇಸ್ ಅ ಬೇಸಿಕ್ ಕಾನ್ಸೆಪ್ಟ್ಸ್. ನಾವು ನೆಕ್ಸ್ಟ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಡೀಟೇಲಿಂಗ್ ಆಗಿ ಒಂದು ವಿಡಿಯೋ ಮಾಡ್ತೀನಿ, ಸೊ ದ್ಯಾಟ್ ನಿಮಗೆ ಇದು ನಾನು ಮಾಡಬೇಕಾ ಮಾಡಬಾರ್ದು ಅಂತ ಡಿಸೈಡ್ ಆಗಿಬಿಡ್ಲಿ. ಯಾಕಂದರೆ ನಾನು ನಮ್ಮಲ್ಲಿ ಈಕ್ವಿಟಿ ಹೇಳ್ಕೊಡ್ತಿದ್ರೆ, ಸರ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಹೇಳ್ಕೊಡಿ, ಅದನ್ನೇ ಹೇಳ್ಕೊಡಿ, ನಿಮ್ಮ ಮನಸ್ಸಲ್ಲಿರುತ್ತೆ. ಅದೇನಂತ ಹೇಳ್ಕೊಟ್ಬಿಡ್ತೀನಿ. ಆಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ, ನೀವು ಅದು ಕಲಿಬೇಕಾ, ಅದನ್ನೇ ಫಾಲೋ ಮಾಡಬೇಕಾ ಅಂತ. ಇಲ್ಲ ಅಂದರೆ
ಅದು ಅರ್ಥ ಆದಾದ್ಮೇಲೆ ಈಕ್ವಿಟಿ ಇದು ಕಂಟಿನ್ಯೂ ಮಾಡ್ತೀನಿ. ಸ್ಟಾಕ್ಸು, ಸ್ವಿಂಗ್ ಟ್ರೇಡಿಂಗು ಅದೆಲ್ಲ ಡಿಸ್ಕಸ್ ಮಾಡ್ತೀನಿ. ಅವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಇಲ್ಲಾಂದ್ರೆ ನೀವು ಇವಾಗಲೂ ಮೈಂಡಲ್ಲಿ ಇರುತ್ತೆ, ನಂಗೆ ಇನ್ನೂ ಕಲಿಬೇಕು, ಫ್ಯೂಚರ್ಸೇ ಕಲಿಬೇಕು, ನಂಗೆ ಆಪ್ಷನ್ನೇ ಕಲಿಬೇಕು ಅಂತ ಆಸೆ ಒಳಗಡೆ ಇರುತ್ತೆ. ಸೊ ಅದಕ್ಕೋಸ್ಕರ ಪಾರ್ಟ್ 7 ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಮಾಡ್ಬಿಡ್ತೀನಿ. ಸೊ ದಟ್ ಸೈಕಾಲಜಿಕಲಿ ನಿಮಗೆ ಅದನ್ನ ರಿಮೂವ್ ಮಾಡಬೇಕು. ಇಲ್ಲಾಂದ್ರೆ ನಿಮ್ಗೊಂದು ಐಡಿಯಾ ಕೊಟ್ಬಿಡ್ತೀನಿ, ನೀವು ಡಿಸೈಡ್ ತಗೊಳ್ಳಿ, ನಿಮ್ಮ ರಿಸ್ಕ್ ತಗೊಳ್ಳಿ. ನಾನು ಯಾರು ನಿಮ್ಗೆ ಡಿಸೈಡ್ ಮಾಡೋಕ್ಕಾಗಲ್ಲ, ನಾನು ನಿಮ್ಗೆ ಹೆಲ್ಪ್ ಮಾಡ್ಬೋದು, ಅಡ್ವೈಸ್ ಮಾಡ್ಬೋದು. ಮತ್ತೆ ಈಕ್ವಿಟಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ. ಸೊ ನೀವು ಪಾರ್ಟ್ 1 to ಪಾರ್ಟ್ 5 ನೋಡಿಲ್ಲ ಅಂದರೆ ಅದನ್ನ ನೋಡಿ, ವೆರಿ ಇಂಪಾರ್ಟೆಂಟ್. ಇಲ್ಲಾಂದರೆ ನಿಮ್ಗೆ ತಲೆ ಬಿಡ ಅರ್ಥ ಆಗಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಮತ್ತು ಇದೆಲ್ಲ ದುಡ್ಡು ಕೊಟ್ಟು ಕಲಿಬೇಕಾಗುತ್ತೆ ಎಷ್ಟೋ ಕಡೆ. ಸೊ ಫ್ರೀಯಾಗಿ ಕಲಿಯೋಕ್ಕೆ ಚಾನ್ಸ್ ಸಿಗ್ತಿದೆ, ಮಿಸ್ ಮಾಡ್ಕೊಬೇಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಹೆಲ್ಪ್ಫುಲ್ ಆಗ್ತಿದ್ರೆ ನಿಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಒಂದು ಕಮೆಂಟ್ ಕೊಡಿ. ಸೊ ದಟ್ ಯೂಟ್ಯೂಬ್ ಆಲ್ಗರಿದಮಲ್ಲಿ ಪುಷ್ ಆಗುತ್ತೆ, ಜಾಸ್ತಿ ಕನ್ನಡಿಗರಿಗೆ ರೀಚ್ ಆಗಲಿ ಅಂತ ಅಷ್ಟೇ. ಸೊ ಸಬ್ಸ್ಕ್ರೈಬು, ಕಮೆಂಟು, ಲೈಕ್ ಮಾಡೋಕ್ಕೆ ಮರಿಬೇಡಿ. ಸೊ ಸಿ ಯು ಸೂನ್ ಇನ್ ಪಾರ್ಟ್ 7. ಟೇಕ್ ಕೇರ್, ಬಾಯ್.